ಈ ಬಾರಿ ಪೂರ್ವ ಮುಂಗಾರು ಹೇಗಿರುತ್ತೆ? ಪೂರ್ವ ಮುಂಗಾರು ಬಹಳ ಮುಖ್ಯ, ಎಸ್ಪೆಷಲಿ ನಮ್ಮ ರೈತರು ನೋಡ್ತಾ ಇರ್ತಾರೆ, ಬೇಸಿಗೆ ಫುಲ್ ನೆತ್ತಿ ಮೇಲೆ ಸುಡ್ತಾ ಇರುತ್ತೆ, ಯಾವಾಗಪ್ಪ ಭೂಮಿಗೆ ಮಳೆ ಬರುತ್ತೆ ಅಂತಾರೆ. ಪೂರ್ವ ಮುಂಗಾರು ಕೂಡ ಬಹಳ ಮುಖ್ಯ ಆಗುತ್ತೆ ನಮ್ಮ ರೈತರ ಜೀವನಾಡಿಯಲ್ಲಿ. ಓವರಾಲ್ ಈ ಬಾರಿ ಹಿಂಗಿದೆ ಸರ್ ಪೂರ್ವ ಮುಂಗಾರು, ಯಾವಾಗಿಂದ ಆರಂಭ ಆಗಿದೆ? ಇದು ಪೂರ್ವ ಮುಂಗಾರು ಅಂತ ಅಂದ್ರೆ ನಮ್ಗೆ ಇವಾಗ ಏನ್ ಕರಿತೀವಿ ಬೇಸಿಗೆ ಕಾಲ ಅಂತ ಕರಿತೀವಿ, ಆ ಪಾರ್ಟ್ನ ನಾವು ಪೂರ್ವ ಮುಂಗಾರು ಅಂತ ಕರಿತೀವಿ. ಒಟ್ಟಾರೆ ನಮ್ಮ ರಾಜ್ಯದ ಪೂರ್ವ ಮುಂಗಾರು ಯಾವ ತರ ಇರ್ತದೆ ಅಂತ ನೋಡಿದಾಗ, ಒಟ್ಟಾರೆ ವಾರ್ಷಿಕ ಮಳೆಯ 10% ಪೂರ್ವ ಮುಂಗಾರಲ್ಲಿ ಬೀಳ್ತದೆ ಅಷ್ಟೇ. ನಮ್ಗೆ ವಾರ್ಷಿಕ ಮಳೆ 1150 ಮಿಲಿಮೀಟರ್ ಇದ್ರೆ ಕೇವಲ 10% ನಮ್ಗೆ ಸುಮಾರು 160-165 ಮಿಲಿಮೀಟರ್ ಪೂರ್ವ ಮುಂಗಾರು ಬೀಳ್ತದೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ತರ ಇರ್ತದೆ ಒಟ್ಟಾರೆ ನೋಡಿದಾಗ. ಅಂದ್ರೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ವಾರ್ಷಿಕ ಮಳೆಯ 10% ಪೂರ್ವ ಮುಂಗಾರಲ್ಲಿ ಬೀಳ್ತದೆ. ಉಳಿದಿದ್ದು ನಿಮ್ಗೆ ಗೊತ್ತಿರೋ ಹಾಗೆ 74% ಮುಂಗಾರದಲ್ಲಿ, 16% ಹಿಂಗಾರಲ್ಲಿ ಬೀಳ್ತಾ ಒಟ್ಟಾರೆ 100% ಆಗ್ತದೆ. ಇದು ಪೂರ್ವ ಮುಂಗಾರು ಕಡಿಮೆ ಮಳೆ ಬಿದ್ರೂ ಸಹ ಇದು ಬಹಳ ಮುಖ್ಯ ಅನ್ನೋದು ಒಂದು ಆಗ್ತದೆ. ಈ ವರ್ಷದ ಪೂರ್ವ ಮುಂಗಾರು ನೋಡಿದಾಗ ನಮ್ಗೆ ಈಗಾಗಲೇ ನಾನು ಹೇಳಿದೆ 10% ಬೀಳ್ತದೆ ಅಂತ ಹೇಳಿದೆ. ಈ ವರ್ಷದ ಮುಂಗಾರು ವಾಡಿಕೆಯಷ್ಟು ನಮ್ಗೆ ಏನು ಮುನ್ಸೂಚನೆ ಬಂದಿದೆ ಅಂತ ನೋಡಿದಾಗ ಬಹಳಷ್ಟು ಕಡೆ ವಾಡಿಕೆಯಷ್ಟು ಮಳೆ ಆಗುವ ಸಾಧ್ಯತೆ ಇರ್ತದೆ. ಅಫ್ಕೋರ್ಸ್ ಮಾರ್ಚ್ ಅಲ್ಲಿ ಅಲ್ಲೆಲ್ಲಿ ಕೆಲವು ಕಡೆ ಸ್ಪೆಲ್ಸ್ ಆಗಿದೆ. ಅದು ಈ ಜನರಲಿ ವಾಡಿಕೆ ಮಳೆ ತಗೊಂಡಾಗ ನಮ್ಗೆ ಕೇವಲ 8-9 ಮಿಲಿಮೀಟರ್ ವಾಡಿಕೆ ತಿಂಗಳ ಸರಾಸರಿ ನೋಡಿದಾಗ ನಮ್ಮ ರಾಜ್ಯದ ಕೇವಲ 8-10 ಮಿಲಿಮೀಟರ್ ಒಳಗೆ ಇರೋದ್ರಿಂದ ಹೆಚ್ಚು ಮಳೆ ಬೀಳುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಮಾರ್ಚ್ ಅಲ್ಲಿ ನಮ್ಮಲ್ಲಿ. ಮಳೆ ಬಿದ್ರೂ ಆಮೇಲೆ ಏಪ್ರಿಲ್ ಮಳೆ ನೋಡಿದಾಗ ಸುಮಾರು 36-40 ಮಿಲಿಮೀಟರ್ ಮಳೆ ಬೀಳುವಂಥದ್ದು. ಆಮೇಲೆ ಸುಮಾರು 80 ಮಿಲಿಮೀಟರ್ ಅದಾದ್ಮೇಲೆ ಮೇಲ್ ಬೀಳ್ತದೆ. ನಮ್ಗೆ ಹೆಚ್ಚಿಗೆ ಮಳೆ ಬೀಳೋದು ಮೇ ತಿಂಗಳಲ್ಲಿ, ಮುಂಗಾರು ಪೂರ್ವದಲ್ಲಿ ನೋಡಿದಾಗ ಮೇ ತಿಂಗಳಲ್ಲಿ ಹೆಚ್ಚಿನ ಮಳೆ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕೆಲವು ಭಾಗದಲ್ಲಿ ಜೂನ್ ಅಷ್ಟೇನೆ ಮೇ ತಿಂಗಳಲ್ಲೂ ಬರೋದನ್ನ ನೋಡ್ತೀವಿ. ಇದು ಸಾಮಾನ್ಯವಾಗಿ ಎಷ್ಟಿರ್ತದೆ ಅನ್ನೋದು ಹೇಳಿದಾದ್ರೆ, ಈ ವರ್ಷದ ನೋಡಿದಾಗ ಒಟ್ಟಾರೆ ಈಗ ಬಂದಿರತಕ್ಕಂಥ ಮುನ್ಸೂಚನೆ ವಾಡಿಕೆಯಷ್ಟು ಮಳೆ ಆಗುವ ಸಾಧ್ಯತೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಒಟ್ಟಾರೆ ನೋಡಿದಾಗೂ ವಾಡಿಕೆ ಎಷ್ಟು ಬೀಳುತ್ತೆ ಅನ್ನೋದು ಒಂದಿದೆ. ಮಾರ್ಚ್ ತಿಂಗಳಲ್ಲೂ ಸಹ ವಾಡಿಕೆ ಎಷ್ಟು ಅಂದ್ರೆ ಕೇವಲ 8 ಮಿಲಿಮೀಟರ್. ಎಲ್ಲಾದ್ರೂ ಒಂದ್ ಕಡೆ ಹೆಚ್ಚು ಮಳೆ ಆದ್ರೆ 20-30 ಮಿಲಿಮೀಟರ್ ಆದ್ರೆ ವಾಡಿಕೆ ಸರಿ ತೂಗ್ಬಿಡ್ತದೆ ಅದು. ಇದು ಮುನ್ಸೂಚನೆ ನೋಡಿದ್ರೆ ಈಗಾಗಲೇ ಹೇಳಿದಾಗೆ ವಾಡಿಕೆ ಎಷ್ಟು ಈ ವರ್ಷದ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮುಂಗಾರು ಪೂರ್ವದಲ್ಲಿ ಬಿಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಅಫ್ಕೋರ್ಸ್ ಇದು ಬಹಳ ಮುಖ್ಯ ಆಗ್ತದೆ ನಮ್ಗೆ. ಯಾಕಂದ್ರೆ ಇದರಲ್ಲಿ ರೈತರಿಗೆ ನಾವು ಬಿತ್ತನೆ ಅಥವಾ ಪೂರ್ವ ಸಿದ್ಧತೆಗಳಂತ ಕರಿತೀವಲ್ಲ, ಬಿತ್ತನೆಗೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನ ಏಪ್ರಿಲ್ ಇಂದ, ಯಾವಾಗ ಮಳೆ ನಮ್ಗೆ ಜನರಲಿ ನಮ್ಗೆ ಯುಗಾದಿ ಆದ ತಕ್ಷಣದಿಂದನೇ ನಮ್ದು ನಮ್ಮ ಸೀಸನ್ ಮುಂಗಾರು ಶುರುವಾಗುತ್ತೆ ಕೆಲವು ಕಡೆ. ಸೊ ಅದರಿಂದ ಮುಂಗಾರು ಪೂರ್ವ ಅದರಿಂದ ಬಿಡುವಂತ ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಡುವಂತ ಮಳೆ ಬಹಳ ಮುಖ್ಯ. ಪೂರ್ವ ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ಕೆಲವು ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ, ಕೆಲವು ಭಾಗದಲ್ಲಿ ಇವಾಗ ಮೈಸೂರು, ಚಾಮರಾಜನಗರ, ಹಾಸನ್, ಮಂಡ್ಯ ಈ ಕೆಲವು ಭಾಗದಲ್ಲಿ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಬಿತ್ತನೆ ಆಗುತ್ತದೆ. ಅದಕ್ಕೆ ಇದು ಬಹಳ ಅಲ್ಲಿ ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಇಲ್ಲಿ 10% ಇದ್ರೆ ಅಲ್ಲಿ 20% ಮುಂಗಾರು ಪೂರ್ವದಲ್ಲೇ ಬೀಳ್ತದೆ ಮಳೆ. ಹೌದು, ಕೆಲವು ಕಡೆ 25%, 30% ಬೀಳುವ ಸಾಧ್ಯತೆಗಳು ಇರ್ತದೆ. ಅದರಿಂದ ಆ ಭಾಗದಲ್ಲಿ ನಮ್ಗೆ ಏಪ್ರಿಲ್ ಮೇ ತಿಂಗಳೆಲ್ಲ ಮಳೆ ಸಹ ಬಹಳ ಮುಖ್ಯವಾಗ್ತದೆ ನಮ್ಮ ಚಾಮರಾಜನಗರ, ಮೈಸೂರು ಈ ಭಾಗದಲ್ಲಿ. ಅದು ಬಿಟ್ಟರೆ ನಮ್ಗೆ ಈ ಕಡೆ ನಮ್ಗೆ ನಾರ್ತ್ ಕರ್ನಾಟಕ, ಇಂಟೀರಿಯರ್ ಕರ್ನಾಟಕದಲ್ಲಿ ಮತ್ತೆ ಈ ಕಡೆ ಭಾಗದಲ್ಲೆಲ್ಲ ನಮ್ಗೆ ಮುಂಗಾರು ಸ್ವಲ್ಪ ಕೆಲವು ಬಿತ್ತನೆ ಅಂದ್ರೆ ಅರ್ಲಿ ಸೀಸನ್ ಕ್ರಾಪ್ಸ್ ಅಂತೀವಿ ನಾವು, ಹೆಸರು, ಉದ್ದು ಇಂಥವೆಲ್ಲ ನಮ್ಗೆ ಒಳ್ಳೆ ಮಳೆ ಬಂದ್ಬಿಟ್ರೆ ಮೇ ತಿಂಗಳಲ್ಲಿ ಬಿತ್ತನೆ ಆಗ್ತದೆ. ಮೇ ತಿಂಗಳಲ್ಲಿ ಬಿತ್ತನೆ ಅದು 2 ತಿಂಗಳಲ್ಲೇ ಕ್ರಾಪ್ ಬಂದ್ಬಿಡ್ತದೆ. ಅದಕ್ಕೆ ತಗೊಂಡು ನೆಕ್ಸ್ಟ್ ಕ್ರಾಪ್ಗೆ ಹೋಗ್ತಾರೆ, ಅಂದ್ರೆ ನೆಕ್ಸ್ಟ್ ಒಂದು ಕ್ರಾಪ್ ಹೋಗ್ತಾರೆ. ಸೊ ಅದರಿಂದ ಮುಂಗಾರು ಪೂರ್ವದಲ್ಲಿ ಬಿಡುವಂತ ಮಳೆ ಬಹಳ ಮುಖ್ಯ ಆಗ್ತದೆ. ಪ್ಲಸ್ ಇನ್ನೊಂದು ಮುಖ್ಯವಾಗಿ ನಾವು ಏನು ಡ್ಯಾಮ್ಗಳಿಗೆ ನೀರು ಹರಿಯೋದೇನಿರ್ತದೆ ಅಥವಾ ಕೆರೆಗಳಿಗೆ ನೀರು ಹರಿಯೋದೇನಾಗಿರ್ತದೆ, ಇವೆಲ್ಲ ಮುಂಗಾರು ಕೆಲವು ಟೈಮಲ್ಲಿ ಪ್ರೀ ಮಾನ್ಸೂನ್ ನಲ್ಲಿ ಹರಿದಿದ್ರು ಸಹ ಮುಂದೆ ಜೂನ್ ತಿಂಗಳಲ್ಲಿ ಬಿದ್ದಂತ ಮಳೆ ಹರಿಲಿಕ್ಕೆ ಇದು ಪ್ರೇರಣೆ ಆಗ್ತದೆ, ಬಹಳ ಮುಖ್ಯ ಆಗ್ತದೆ. ಯಾಕೆ ಸ್ಯಾಚುರೇಷನ್ ಅಂತ ಕರಿತೀವಿ. ಒಳ್ಳೆ ಮುಂಗಾರು ಪೂರ್ವದಲ್ಲಿ ಒಳ್ಳೆ ಮಳೆ ಆಯ್ತು ಅಂದ್ರೆ ನಮ್ಗೆ ಎಲ್ಲ ಕಂಪ್ಲೀಟ್ ಸ್ಯಾಚುರೇಷನ್ ಆಗಿ ಕೆಲವು ಫ್ಲೋಸ್ ಜನರೇಟ್ ಆಗಕ್ಕೆ ಶುರು ಆಗ್ಬಿಟ್ರೆ ಜೂನ್ ತಿಂಗಳಲ್ಲಿ ಬಂದಂತ ಮಳೆ ನಮ್ಗೆ ಡ್ಯಾಮ್ ನೀರು ತಂದ್ಬಿಡ್ತದೆ. ನಿಮ್ಗೆ ಕಳೆದ ವರ್ಷದ್ದು ಎಲ್ಲರೂ ಕೆಲವರು ಜ್ಞಾಪಕ ಇರ್ಬೋದು, 24ರಲ್ಲಿ ಅಲ್ಲ 25ರಲ್ಲಿ ಮುಂಗಾರು ಪೂರ್ವದಲ್ಲೇನೆ ನಮ್ಗೆ ಅರ್ಧ ಡ್ಯಾಮ್ಗಳು ತುಂಬೋಗಿತ್ತು. ಬಹಳ ಮುಖ್ಯ ಅದು. ಮುಂಗಾರು ಪೂರ್ವ ಅಂದ್ರೆ ನಮ್ಗೆ ಮೇ ತಿಂಗಳ ಎಂಡಷ್ಟೊತ್ತಿಗೆ ಕೆಲವು ಡ್ಯಾಮ್ಗಳು ಫುಲ್ ನೀರು ಬಂದಿತ್ತು. ಅಂದ್ರೆ ಆ ವರ್ಷದ ಮುಂಗಾರು ಪೂರ್ವ ಸುಮಾರು 200%, 197% ಜಾಸ್ತಿ ಆಗಿ, ಅದರಲ್ಲೂ ಮೇ ತಿಂಗಳಲ್ಲಿ ಡ್ಯಾಮ್ಗಳಿಗೆಲ್ಲ ನೀರು ಅರಿವು ಸ್ಟಾರ್ಟ್ ಆಗಿತ್ತು, ಪ್ಲಸ್ ಕೆಲವು ತುಂಬೋಗಿತ್ತು. ಇದು ಬಹಳ ಮುಖ್ಯ. ಅದನ್ನೇ ಮೇಂಟೈನ್ ಆಯ್ತು. ನಮ್ಗೆ ಜೂನ್ ಜುಲೈ ತಿಂಗಳಲ್ಲಿ ಹೆಚ್ಚಿನ ಮಳೆ ಬರ್ತಿದ್ರು ಸಹ ಮುಂಗಾರು ಪೂರ್ವದಲ್ಲಿ ಡ್ಯಾಮ್ಗಳು ತುಂಬಿದಕ್ಕೆ ಅದೇ ನೀರು ಹಂಗೆ ಬಂದಿದ್ದು ಫ್ಲೋಸ್ ಎಲ್ಲ ಕರೆಕ್ಟ್ ಆಗೋಯ್ತು. ಅದರಿಂದ ಮುಂಗಾರು ಪೂರ್ವ ಬಹಳ ಮುಖ್ಯ ಆಗ್ತದೆ.
ಈ ವರ್ಷದ ಮುಂಗಾರು ಪೂರ್ವ ಮುನ್ಸೂಚನೆ ನೋಡಿದಾಗ ವಾಡಿಕೆ ಎಷ್ಟು ಅಥವಾ ವಾಡಿಕೆಗಿನ ಕೆಲವು ಭಾಗದಲ್ಲಿ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಈಗ ಪೂರ್ವ ಮುಂಗಾರು ಮಳೆ ಆದ್ರೆ ಮುಂಗಾರು ಕಡಿಮೆ ಆಗುತ್ತಾ ಅಥವಾ ಪೂರ್ವ ಮುಂಗಾರು ಮಳೆ ಕಡಿಮೆ ಆಗಿ ಮುಂಗಾರು ಚೆನ್ನಾಗಾಗುತ್ತಾ? ಇಲ್ಲ, ಇಲ್ಲಿವರೆಗೂ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದ್ದಾವೆ. ಅದರಲ್ಲಿ ಎರಡು ವಿಧ ಆಗ್ತದೆ. ಮುಂಗಾರು ಪೂರ್ವ ಅಂದ್ರೆ ಮೇ ತಿಂಗಳಲ್ಲಿ ವಾಡಿಕೆ ಅಷ್ಟೇ, ನಮ್ಗೆ ಯಾವುದೇ ಸಿಸ್ಟಮ್ಗಳಲ್ಲಿ ಅಂದ್ರೆ ನಮ್ಗೆ ಇದು ಏನು ವಾತಾವರಣದಲ್ಲಿ ಯಾವುದೇ ತರಹದ ಸೈಕ್ಲೋನ್ಸು ಇಂಥವೇನು ಬರ್ದಂಗೆ ಹೆಚ್ಚಿನ ಮಳೆ ಬಂದಿದ್ರೆ ನಮ್ಗೆ ಅದರಿಂದ ನಮ್ಗೆ ಮಾನ್ಸೂನ್ ಮೇಲೆ ಇಂಪ್ಯಾಕ್ಟ್ ಆಗೋದೇ ಇಲ್ಲ. ನಿಮ್ಗೆ ಯಾವಾಗ ಸೈಕ್ಲೋನ್ಸು ಅಂತ ಮುಂಗಾರು ಸೆಟಿನ್ ಆಗೋ ಟೈಮಲ್ಲಿ ಸೈಕ್ಲೋನ್ಸ್ ಎಲ್ಲ ಬಂದು ಸೈಕ್ಲೋನ್ಸ್ ಇಂದ ಏನಾಗ್ತದೆ, ಮುಂಗಾರಿಗೆ ಏನ್ ನಮ್ಗೆ ಅಲ್ಲಿ ವಾತಾವರಣದಲ್ಲಿ ಏನೇನು ಬದಲಾವಣೆ ಆಗ್ಬೇಕು, ಮುಂಗಾರಿಗೆ ಸಮುದ್ರಗಳಲ್ಲಿ ನಮ್ಗೆ ಬಂಗಾಳ ಕೊಲ್ಲಿಯಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರದಲ್ಲಿ ಇಂಥ ಕಡೆ ಏನಾಗಿರ್ತದೆ ಅದನ್ನ ಇಂಪ್ಯಾಕ್ಟ್ ಆದಾಗ ಅದ್ರ ಮೇಲೆ ಪರಿಣಾಮ ಬೀರಿದ್ರೆ ಮಾತ್ರ ಸ್ವಲ್ಪ ಮುಂಗಾರಿಗೆ ಇನಿಷಿಯಲ್ ಬರೋ ಎಸ್ಪೆಷಲಿ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೇಕಲ್ಲ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಹೊರತು ನಿಮ್ಗೆ ಪೂರ್ವ ಮುಂಗಾರಲ್ಲಿ ಹೆಚ್ಚಿನ ಮಳೆ ಬಿದ್ರೆ ಮುಂಗಾರಿಗೆ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದಕ್ಕೆ ಯಾವುದೇ ಅಧ್ಯಯನ ತೋರಿಸ್ತಾ ಇಲ್ಲ. ಆ ತರ ಏನೂ ಆಗೋದಿಲ್ಲ. ಎಸ್ಪೆಷಲಿ ಪೂರ್ವ ಮುಂಗಾರಲ್ಲಿ ನೀವು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳಿದ್ರಿ ಎಚ್ಚರಿಕೆಯಿಂದ ಇರಬೇಕು. ಹೌದು, ಯಾಕೆಂದ್ರೆ ಲೈಟ್ನಿಂಗ್ ಗುಡುಗು ಹೌದು. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್. ಇದು ಮುಂಗಾರು ಪೂರ್ವ ಮಳೆ ಅಂದ ತಕ್ಷಣನೇ ಇದು ಗುಡುಗು ಸಿಡಿಲು ಜೊತೆಗೆ ಬರುವಂತ ಮಳೆ. ಟೆಂಪರೇಚರ್ ನಿಮ್ಗೆ ಉಷ್ಣಾಂಶ ಎಲ್ಲಿ ಜಾಸ್ತಿ ಆಗಿ ಯಾವ ಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೋ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಅದು ನಮ್ಗೆ ಅಪ್ಲಿಪ್ಮೆಂಟ್ಸ್ ಆಗ್ತದೆ, ಕ್ಲೌಡ್ ಅಪ್ಲಿಪ್ಮೆಂಟ್ಸ್ ಆಗಿ ಎಲ್ಲಿ ಮೋಡಿಗೆ ಹೋಗಿ ಒಂದೇ ಸಲ ತಾಪಮಾನ ಕಡಿಮೆ ಇರೋ ಕಡೆ ಹೋಗಿ ಸ್ಟ್ರಕ್ ಆಗ್ತದೆ. ಬಿಸಿ ಗಾಳಿ ಹೋಗಿ ತಣ್ಣನ ಗಾಳಿ ಜೊತೆಗೆ ಸೇರ್ಕೊಂತದೆ. ಇದು ಬಿಸಿ ಗಾಳಿ ಅಂದ್ರೆ ತೇವಾಂಶ ಭರಿತ ಬಿಸಿ ಗಾಳಿ ಹೋಗಿ ತಣ್ಣನ ವಾತಾವರಣಕ್ಕೆ ಹೋದ ತಕ್ಷಣನೇ ಅದು ಗುಡುಗು ಸಿಡಿಲು ಆಗ್ಲಿಕ್ಕೆ ಪ್ರೇರಣೆ ಆಗ್ತದೆ. ಅಫ್ಕೋರ್ಸ್ ನಮ್ಗೆ ಏನಂದ್ರೆ ಮುಂಗಾರು ಪೂರ್ವ ಅಂದ ತಕ್ಷಣ ಮಾರ್ಚ್ ಇಂದ ಮೇವರೆಗೆ ಗುಡುಗು ಸಿಡಿಲಿನ ಮಳೆ ಜಾಸ್ತಿ ಇರ್ತದೆ. ಟೆಂಪರೇಚರ್ ಜಾಸ್ತಿ ಆದಾಗ ಕನ್ವೆಕ್ಟಿವ್ ಫ್ಲೋಸ್ ಅಂತ ಕರಿತೀವಿ, ಅದಾಗಿ ಗುಡುಗು. ಸೊ ಇದು ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಎಲ್ಲ ಬರೋದು ಜಾಸ್ತಿ ಹೊತ್ತು ಮಳೆ ಬರ್ದಿದ್ರು ಬರೋ 10 ನಿಮಿಷ ಮಳೆ ಇದರಲ್ಲಿ ಕೆಲವು ಕಡೆ ಗುಡುಗು ಸಿಡಿಲಿಂದ ಬರ್ತದೆ, ಕೆಲವು ಕಡೆ ಇನ್ನೊಂದು ಮುಖ್ಯವಾದ ಆಲಿಕಲ್ ಮಳೆ ಅಂತ ಕರಿತೀವಿ, ಅದನ್ನು ಸಹ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಜಾಸ್ತಿ ನಮ್ಗೆ ಎಸ್ಪೆಷಲಿ ಏನಾಗ್ತದೆ ಈ ಬೇಸಿಗೆ ಕಾಲದಲ್ಲಿ ಗ್ರೇಪ್ಸ್ ಮೊನ್ನೆ ಬಂದಂತ ಮಳೆ ಸಹ ಕೆಲವೇ ಸ್ವಲ್ಪ ಒಂದು ಅರ್ಧ ಗಂಟೆ ಬಂದಿದ್ದ ಮಳೆ ಬಾಗಲಕೋಟೆ ಭಾಗದಲ್ಲಿ ಗ್ರೇಪ್ಸ್ಗೆ ಡ್ಯಾಮೇಜ್ ಆಗಿತ್ತು ಅಂತ ರಿಪೋರ್ಟ್ಸ್ ಬಂತು, ನಾನು ನೋಡಿದೆ. ಅದೇ ತೀರ ಏನಾದ್ರೂ ನಮ್ಗೆ ಹೆಚ್ಚಿನ ಆಲಿಕಲ್ ಮಳೆ ಅಂತದ್ದು ಬಿದ್ರೆ ಡೆಫಿನೆಟ್ ಆಗಿ ಇಂಥ ಕ್ರಾಪ್ಸ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದೇ ರೀತಿ ಇವಾಗ ಮ್ಯಾಂಗೋ ಇವಾಗ ಹೂವೆಲ್ಲ ಬಂದಿರ್ತದೆ, ಪಿಂಜು ಆಗಿರ್ತದೆ, ಇದ್ರ ಮೇಲೂ ನಮ್ಗೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದು ಎಸ್ಪೆಷಲಿ ನಮ್ಗೆ ಗುಡುಗು ಸಿಡಿಲು ಬಂದಾಗ ಪ್ರಾಣಹಾನಿಗಳ ಸಂಖ್ಯೆ ನೋಡಿದಾಗ ನಮ್ಗೆ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 2,000 ಜನ ಗುಡುಗು ಸಿಡಿಲಿಂದ ಸಾಯ್ತಾರೆ. ನಮ್ಮ ರಾಜ್ಯದಲ್ಲಿನೇ ಆವರೇಜ್ ಸರಾಸರಿ ನಾವು ಒಂದು 10-15 ವರ್ಷದ ಡೇಟಾ ತಗೊಂಡಾಗ ಸುಮಾರು 100 ಜನ ನಮ್ಮಲ್ಲಿ ವಿಪತ್ತು ಅಂದ್ರೆ ಗುಡುಗು ಸಿಡಿಲೆ. ಅದು ಗೊತ್ತಿರ್ಬೇಕು ಎಲ್ಲರಿಗೂ. ಯಾಕಂದ್ರೆ ಬೇರೆ ವಿಪತ್ತುಗಳಿಂದ ಸಾಯೋರ ಸಂಖ್ಯೆ ಕಡಿಮೆ ಇದ್ರೂ ಸಹ ಗುಡುಗು ಸಿಡಿಲಿಂದ ಸಾಯೋರ ಸಂಖ್ಯೆ ಜಾಸ್ತಿ ಇರ್ತದೆ ನಮ್ಮ ಇದರಲ್ಲಿ. ಅದರಲ್ಲೂ ಮುಖ್ಯವಾಗಿ ಇವ್ರ ಜನಸಂಖ್ಯೆಯಲ್ಲಿ ಯಾವ ವರ್ಗಕ್ಕೆ ಸೇರಿದ ಜನಗಳು ಸಾಯ್ತಾರೆ ಅಂತ ನೋಡಿದಾಗ ಜಾಸ್ತಿ ಜನ ಸಾಯೋರು ಈ ನಮ್ಗೆ ರೈತರು ಅಥವಾ ಕುರಿಗಾಯಿಗಳು ಜಾಸ್ತಿ ಜನ ಸಾಯ್ತಾರೆ. ಯಾಕಂದ್ರೆ ಅವರು ಓಪನ್ ಸ್ಪೇಸ್ ಅಲ್ಲಿ ಇರ್ತಾರೆ. ಮಳೆ ಬಂದ ತಕ್ಷಣನೇ ನೋಡಿ ಬಹಳ ಮುಖ್ಯ ಆಗ್ತದೆ. ಮಳೆ ಬಂದ ತಕ್ಷಣ ಅಂದ್ರೆ ಅಲ್ಲಿ ಅದರಲ್ಲೂ ಬಯಲ್ಸೀಮೆ ಅಂತಾನೆ ಕರಿತೀವಿ. ಅದಕ್ಕೆ ಬಯಲ್ಸೀಮೆಯಲ್ಲಿ ಒಂದೊಂದು ಮರ ಇರೋದೇ ಜಾಸ್ತಿ, ಅಲ್ಲೊಂದು ಐಸೋಲೇಟೆಡ್ ಪ್ಲೇಸ್ ಅಂತ ಕರಿತೀವಿ. ಅವನ್ನ ಏನಾಗ್ತದೆ ಜನರಲ್ಲಿ ಕುರಿಗಳನ್ನೂ ತಗೊಂಡೋಗಿ ನಾವು ಅಲ್ಲಿಗೆ ಇದು ಮಾಡ್ತೀವಿ. ಸೊ ಆ ಟೈಮಲ್ಲಿ ನಮ್ಗೆ ಸಿಡಿಲು ಅಂತ ಕಡೆ ಹೊಡೆಯೋ ಮರ ಏನಿರ್ತದೆ ಅದು ಪಾಸಿಟಿವ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅದು ಪ್ರೋಸೆಸ್ ಬೇರೆ ಇರ್ತದೆ. ಸೊ ನಮ್ಗೆ ಮರಗಳಿಂದ ಅಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಇದಕ್ಕೆ ಎಲೆಕ್ಟ್ರಿಕ್ ಇದು. ಸೊ ಅಲ್ಲಿ ನಮ್ಗೆ ಜಾಸ್ತಿ ಸಿಡಿಲು ಹೊಡೆಯೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಮರಕ್ಕೆ. ಸೊ ಮರದ ಕೊಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಈ ಕುರಿಗಳು ಮತ್ತೆ ನಾವು ಯಾರು ನಿಂತಿರ್ತೀವೋ ಅವರು ಜೀವಹಾನಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಬಹಳ ಮುಖ್ಯ ಇದು. ಸಿಡಿಲು ಈ ನಮ್ಮ ರಾಜ್ಯದಲ್ಲಿ ವಿಪತ್ತು ಅಂತಾನೆ ಘೋಷಣೆ ಆಗಿರ್ತದೆ. ಸೊ ಇದರಿಂದ ಸಾವು ನೋವನ್ನ ತಪ್ಪಿಸ್ಲೇಬೇಕಾಗ್ತದೆ. ಸಾವು ನೋವು ತಪ್ಪಿಸೋದು ಬಹಳ ಈಸಿ. ಸಿಡಿಲು ಅಂದ ತಕ್ಷಣ ನೀವು ಮುಂಗಾರು ಪೂರ್ವದಲ್ಲಿ ಎಲ್ಲಾದ್ರೂ ಮಳೆ ಬರುವ ಸೂಚನೆ ಕಂಡು ಬಂದ ತಕ್ಷಣನೇ ನೀವು ಆದಷ್ಟು ಪರ್ಮನೆಂಟ್ ಶೆಲ್ಟರ್ಸ್ಗೆ ಹೋಗ್ಬಿಡಿ. ಇನ್ನು ಅರ್ಧ ಗಂಟೆ ಮೊದಲೇ ಹೋದ್ರೂ ಪರವಾಗಿಲ್ಲ, ದೂರ ಇದ್ರು ಬೇಗನೆ ಹೋಗ್ಬಿಟ್ಟು ನಿಂತ್ಕೊಳ್ಳಿ. ಇನ್ನು ಹೋಗಕ್ ಆಗ್ಲೇ ಇಲ್ಲ, ನಾವು ಅಲ್ಲೇ ಇದೀವಿ ಅಂದ್ರೆ ಓಪನ್ ಗ್ರೌಂಡ್ ಅಲ್ಲಿ ಎಲ್ಲಿ ಬೇಡ ಬೈಲಲ್ಲಿ ಹೋಗ್ಬಿಟ್ಟು ನೀವು ಉಕ್ಕುದಾಲ್ ಹಾಕೊಂಡು ಹಿಂಗೆ ಕೂತ್ಬಿಟ್ರೆ ನಿಮ್ಗೆ ಆದಷ್ಟು ಬಾಡಿ ಸ್ಟ್ರಕ್ಚರ್ ಕಡಿಮೆ ಮಾಡಬೇಕು. ಮಾಡಿ ಕುತ್ಕೊಂಡ್ಬಿಟ್ರೆ ನಿಮ್ಗೆ ಸ್ವಲ್ಪ ಸಿಡಿಲು ಹೊಡೆಯುವ ಸಾಧ್ಯತೆಗಳು ಕಡಿಮೆ ಇರ್ತದೆ. ಇದು ಬಹಳ ಮುಖ್ಯ ಆಗ್ತದೆ. ಇದಕ್ಕೂ ಸಹ ಸಾಕಷ್ಟು ಮುನ್ಸೂಚನೆಗಳು ಬಂದಿದ್ದಾವೆ. ನಮ್ಮ ರಾಜ್ಯದ ಏನ್ ಸಂಸ್ಥೆ ಇದೆ, ವಿಪತ್ತು ನಿರ್ವಹಣಾ ಸಂಸ್ಥೆಯಿಂದನೂ ಸಾಕಷ್ಟು ಮುನ್ಸೂಚನೆ ಕೊಡ್ತಾರೆ. ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು ನೀವು. ಈಗಾಗಲೇ ಎಲ್ಲ ಮೊಬೈಲ್ಗಳಿಗೂ ಒಂದು ಕ್ಯಾಪ್ ಅಂತ ಒಂದು ಡೆವಲಪ್ ಆಗಿರೋದ್ರಿಂದ
ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಅಂತ ಬಂದಿರೋದ್ರಿಂದ ಗುಡುಗು ಯಾವಾಗ ಶುರುವಾಗ್ತದೆ ಅದ್ರ ಬಗ್ಗೆ ನಿಮ್ಗೆ ಅದಕ್ಕಿಂತ ಮೊದಲೇನೆ ಸೆನ್ಸರ್ಸ್ ಹಾಕಿ ನಾವು ಮಾನಿಟರ್ ಮಾಡ್ತಿರೋದ್ರಿಂದ ಕಾಲ್ ಗಂಟೆಯಿಂದ 20 ನಿಮಿಷದ ಮೊದಲೇನೆ ಯಾವ ಕಡೆ ಗುಡುಗು ಬರ್ಬೋದು ಅನ್ನೋದು ಸೂಚನೆಯನ್ನು ಕೊಡ್ತದೆ. ಇವನ್ನೆಲ್ಲ ನೋಡಿದಾಗ ಈ ಜನರಲ್ಲಿ ಏನಾಗ್ತದೆ, ರೈತರು ಯಾರು ಮೊಬೈಲು ಯೂಸ್ ಮಾಡಲ್ಲ ಫೀಲ್ಡ್ ಅಲ್ಲಿ ಇದ್ದಾಗ. ಸೊ ಇದು ಬಹಳ ಮುಖ್ಯ ಆಗ್ತದೆ. ಆದ್ರೆ ಮುನ್ಸೂಚನೆ ನಿಮ್ಗೆ ಆದಷ್ಟು ಬೇರೆ ಸೈಂಟಿಸ್ಟ್ಗಳಿಗಿನ ರೈತರಿಗೆ ಮಳೆ ಬರುವ ಸಾಧ್ಯತೆಗಳ ಬಗ್ಗೆ ಚೆನ್ನಾಗಿ ಇದಿರ್ತದೆ. ಅಂತ ಮಳೆ ಬರುವ ಸೂಚನೆಗಳು ಕಂಡು ಬಂದ ತಕ್ಷಣನೇ ನೀವು ಯಾವುದೋ ಮರದ ಕೆಳಗಾಗಿರ್ಬೋದು, ವಾಟರ್ ಏನು ನಾವು ನೀರಿನ ತಗ್ಗು ಪ್ರದೇಶದಲ್ಲಿ ನೀರು ನಿಂತಿರ್ತಾವಲ್ಲ ಅಲ್ಲಿಗೆ ಹೋಗಬಾರ್ದು, ಎಲೆಕ್ಟ್ರಿಕ್ ಪೋಲ್ಸ್ ಇರ್ತಾವಲ್ಲ ಅಂತ ಕೂಡ ಹೋಗ್ಬೋದು. ನೀವು ಆದಷ್ಟು ಬೇಗನೆ ಹೋಗಿ ಯಾವ್ದನ್ನ ಸೆಲ್ಟರ್ ಅಂದ್ರೆ ಮನೆಗಳು ಯಾವ್ದನ್ನ ಇದ್ರೆ ಆಶ್ರಯ ಪಡ್ಕೊಳ್ಳಿ. ನಿಮ್ ಜೊತೆಗೆ ಏನು ಜೀವ ಏನು ನಿಮ್ ಜೊತೆಗೆ ಇರ್ತದೆ, ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು, ಅವಕ್ಕೂ ಪ್ರೊಟೆಕ್ಷನ್ ಬಹಳ ಇಂಪಾರ್ಟೆಂಟ್. ಅವನು ನಿಮ್ ಜೊತೆಗೆ ತಗೊಂಡೋಗೋದು ಮುಖ್ಯ ಆಗ್ತದೆ. ಆದಷ್ಟು ಶೆಲ್ಟರ್ಗೆ ಹೋಗೋದು ಮುಖ್ಯ. ನೀವು ಡೌಟ್ ಏನಂದ್ರೆ, ನೀವು ಹೇಳಿದ್ರಿ ಬಯಲು ಪ್ರದೇಶಗಳಲ್ಲಿ ಮರಗಳು ಇರಲ್ಲ, ಅಲ್ಲಿ ಡೈರೆಕ್ಟ್ ಯಾವುದೋ ಒಂದ್ ಮರ ಇರ್ತಾ ಅಲ್ಲಿ ಓಡಿಸ್ಬಿಡುತ್ತೆ. ಸೊ ಈ ನಗರ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಲ್ಲ, ಆ ಕಡೆ ಹಳ್ಳಿ ಭಾಗದಲ್ಲಿ ಇದು ಹೆಚ್ಚಾಗುತ್ತೆ ಏನೋ ಒಂದು. ಹೌದು, ಈಗ ನಾನು ಹೇಳಿದ್ನಲ್ಲ, ಒಂಟಿ ಮರ ಎಲ್ಲಿರ್ತದೆ ಅಂತ ಕಡೆ ಜಾಸ್ತಿ. ಇವಾಗ ಫಾರೆಸ್ಟ್ ಏರಿಯಾದಲ್ಲಿನೂ ಆಗ್ತದೆ, ಆದ್ರೆ ಅದ್ರ ಇಂಪ್ಯಾಕ್ಟ್ ಜಾಸ್ತಿ ಆಗೋದಿಲ್ಲ. ನಮ್ಗೆ ಒಂಟಿ ಮರ ಎಕ್ಸ್ಪೋಸ್ ಅಲ್ಲಿ ಏನಾಗ್ತದೆ, ಥಂಡರ್ ಸ್ಟಾರ್ಮ್ ಆಕ್ಟಿವಿಟಿನೂ ನೀವು ನೋಡಿದಾಗ ಬಯಲ್ಸಿ ಮೇಲೆ ಥಂಡರ್ ಸ್ಟಾರ್ಮ್ ಆಕ್ಟಿವಿಟಿ ಆಗೋದು ಜಾಸ್ತಿ ಇದೆ. ನಾವು ಈಗಾಗಲೇ ಅಧ್ಯಯನ ಮಾಡಿರೋ ಪ್ರಕಾರ ಈ ರಾಯಚೂರು, ಬಾಗಲಕೋಟೆ ಆ ಭಾಗ, ನಾನೇನು ಕಲ್ಯಾಣ ಕರ್ನಾಟಕ ಮತ್ತೆ ಇಂಟೀರಿಯರ್ ಪಾರ್ಟ್ ಉತ್ತರ ಒಳನಾಡು ಅಂತ ಹೇಳಿದ್ವಿ, ಈ ಭಾಗದಲ್ಲಿ ಮತ್ತೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ, ಮಂಗಳೂರಲ್ಲಿ ಎಸ್ಪೆಷಲಿ ಜಾಸ್ತಿ ಆಗೋದನ್ನ ನಾವು ಒಂದು 10 ವರ್ಷದ ಡೇಟಾ ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿ ಜಾಸ್ತಿ ಆಗ್ತಿರೋದನ್ನ ಕಾಣ್ತಿದೀವಿ. ಇದನ್ನೆಲ್ಲ ಮಾನಿಟರ್ಗೆ ಸಿಸ್ಟಮು ಇದೆ. ಅದಕ್ಕೆ ಒಂದು ಸಿಡಿಲು ಅಂತ ಆ್ಯಪ್ನು ಡೆವಲಪ್ ಮಾಡಿದ್ದಾರೆ ಕರ್ನಾಟಕ KSNDMC ಇಂದ. ಆ ಸಿಡಿಲು ಆ್ಯಪ್ ಪ್ಲೇ ಸ್ಟೋರ್ ಅಲ್ಲಿ ಸಿಗ್ತದೆ, ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಾಗಲೇ ಸಿಡಿಲು ಅಥವಾ ಹೀಟ್ ವೇವ್ಗೆ ಏನೇನು ಆಕ್ಷನ್ ಪ್ಲಾನ್ಸ್ ಮಾಡಿದ್ದಾರೆ ಅವನ್ನ ಸ್ವಲ್ಪ ಮಂದಲ್ಲಿ ಇಟ್ಕೊಡಿ. ಅಟ್ಲೀಸ್ಟ್ ಅಡ್ಮಿನಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇರ್ತಕ್ಕಂಥ, ತಾಲೂಕಲ್ಲಿ ಇರ್ತಕ್ಕಂಥ ಅವ್ರು ನೋಡ್ಕೊಂಡ್ರೆ ಅಲ್ಲಿ ಅವೇರ್ನೆಸ್ ಬೇಕು. ಸೊ ಸಿಡಿಲಿಗೆ ಇಂಪಾರ್ಟೆಂಟ್ ಮಿಟಿಗೇಷನ್ ಮೆಜರ್ ಅಂದ್ರೆ ಅದನ್ನ ತಡೀಲಿಕ್ಕೆ, ಉಪಶಮನ ಮಾಡಲಿಕ್ಕೆ ಒಂದೇ ಒಂದು ದೊಡ್ಡ ಒಂದು ಪರಿಣಾಮಕಾರ ವಿಧಾನ ಅಂದ್ರೆ ಅವೇರ್ನೆಸ್, ಅಂದ್ರೆ ನಿಮ್ಗೆ ಅರಿವು ಮೂಡಿಸೋದು. ಒಳ್ಳೆ ಅರಿವು ಇದ್ರೆ ರೈತರಿಗೆ ಆಗಿರ್ಬೋದು, ಕುರಿಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ಸಿಡಿಲು ಬಂದಾಗ ಮರದ ಕೆಳಗೆ, ನೀರ್ ಹತ್ರ, ಎಲೆಕ್ಟ್ರಿಕ್ ಪೋಲ್ ಹತ್ರ ಹೋಗಬಾರ್ದು. ಓಪನ್ ಗ್ರೌಂಡ್ ಅಲ್ಲಿ ಇದ್ರೆ, ಮನೆ ಒಳಗಿದ್ರೆ ನೀವು ಆದಷ್ಟು ಮನೆ ಒಳಗಿದ್ರೆ ಕಿಟಕಿ ಬಾಗಿಲುಗಳು ಮತ್ತೆ ಎಲ್ಲಾನು ಕ್ಲೋಸ್ ಮಾಡ್ಕೊಬೇಕಾಗ್ತದೆ. ಆ ಟೈಮಲ್ಲಿ ಎಲೆಕ್ಟ್ರಿಕ್ ಏನಾದ್ರು ಇದ್ರನ್ನ ಯೂಸ್ ಮಾಡಬೇಡಿ. ಶವರ್ ಬಾತ್ ಮಾಡೋದಾಗಿರ್ಬೋದು, ಯಾಕಂದ್ರೆ ಅಲ್ಲಿನೂ ಉರಿಯೋ ಸಾಧ್ಯತೆ ಇರೋದ್ರಿಂದ ಚಾರ್ಜಸ್ ಅಲ್ಲಿಗೇನು ಇದಾಗ್ತವೆ. ಆದಷ್ಟು ಎಲೆಕ್ಟ್ರಿಕ್ ಇವನ್ನು ಸಹ ನೀವು ಸ್ವಿಚ್ಗಳು ಆಫ್ ಮಾಡಿಕೊಂಡು, ಸಿಡಿಲು ಇದ್ದಾಗ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮಕ್ಕಳ ದನಗಳು ನಿಮ್ಗೆ ಅದು ಬಹಳ ಮುಖ್ಯ ಆಗ್ತದೆ. ನಾವು ಪ್ರೊಟೆಕ್ಷನ್ ಮಾಡೋದು ಒಂದೇ ಅಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡೋದು ಬಹಳ ಮುಖ್ಯ ಆಗ್ತದೆ. ನೀವು ಯಾವ ತರ ಪ್ರೊಟೆಕ್ಷನ್ ಶೆಲ್ಟರ್ ತಗೊಂತೀರೋ ಅದೇ ರೀತಿ ಪ್ರಾಣಿಗಳಿಗೂ ಪ್ರೊಟೆಕ್ಷನ್ ಕೊಡ್ಬೇಕಾಗ್ತದೆ.